ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025 ನವನಗರದ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಉದ್ಘಾಟನಾ ಸಮಾರಂಭ ಜರುಗಿತು. ಬಾಗಲಕೋಟೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರುವಂತಹ ಎಸ್.ವಿ. ವಿಜಯ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪೊಲೀಸ್ ಇಲಾಖೆಯ ಶ್ರಮ, ನಿಷ್ಠೆ, ಜವಾಬ್ದಾರಿ ಸಮಾಜಕ್ಕೆ ಅವಿಭಾಜ್ಯ ಅಂಗವಾಗಿದ್ದು, ಪೊಲೀಸ್ ಇಲಾಖೆ ದೇಶದಲ್ಲೇ ಇರದೇ ಇದ್ದರೂ ಊಹಿಸಲು ಸಾಧ್ಯವಿಲ್ಲ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ದಿನದ 24 ಗಂಟೆ ಜನರ ಸುರಕ್ಷತೆಗಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ದಕ್ಷತೆ ಮತ್ತು ನಿಷ್ಠೆ ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರುಥನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಸೇರಿದಂತೆ ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಜರಿದ್ದರು. 2 ದಿನಗಳ ಕಾಲ ಪೊಲೀಸ್ ಇಲಾಖೆಯ ವಿವಿಧ ಕ್ರೀಡಾಕೂಟಗಳು ನಡೆಯಲಿದೆ. ಆರನೇ ತಂಡ ಜಮಖಂಡಿರುತ್ತಾ ಶ್ರೀ ಅಪ್ಪಣ್ಣ ಐಗಳಿ PSI ಸಾವಳಗಿರಿ ಅವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ. ಏಳನೇ ತಂಡ ಬೀಳಿಗೆ ಮತ್ತು ಮುದೋಡುತ್ತ ಶ್ರೀ KB ಜಕ್ಕನ್ನವ PSI ಲೋಕಾಪುರ ಅವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ. 8ನೇ ತಂಡ ಬನಹಟ್ಟಿ ಇರುತ್ತಾ ಶ್ರೀ SK ಸಿಂಗನವ PSI ತೇರ್ದಾಳ್ ಅವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ಕ್ರೀಡೆಯು ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸುವ ಮನೋಭಾವವನ್ನು ನೀಡುತ್ತದೆ. ಸೋಲು ಸಹ ಅಂತಿಮವಲ್ಲ, ಅದು ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ. 25ನೇ ಸಾಲಿನ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಸಂತೋಷದಿಂದ ಉದ್ಘಾಟಿಸುತ್ತಿದ್ದೇನೆ. ಈಗ ನಾನು ಬಾಗಲಕೋಟೆಗೆ ಬಂದು ಸುಮಾರು 3 ವರ್ಷ ಆಯಿತು. ಇದು ನನ್ನ 2ನೇ ಬಾರಿ ಪೊಲೀಸ್ ಸ್ಪೋರ್ಟ್ಸ್ ಡೇನ ಇನಾಗ್ರೇಟ್ ಮಾಡ್ತಾ ಇರೋದು. ಇದು ನನ್ನ ಗೌರವ ಅಂತಲೇ, ನನಗೊಂದು ಗೌರವ ಅಂತಲೇ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮುಖ್ಯ ಅತಿಥಿಯಾಗಿ ನನಗೆ ಈ ಕಾರ್ಯಕ್ರಮ ಕರೆದಿದ್ದಾರೆ. ನಮಗೆಲ್ಲರಿಗೂ ಆಟ ಅಂದರೆ ಯಾರಿಗಿಷ್ಟ ಇಲ್ಲ. ಎವ್ರಿಬಡಿ ವಾಂಟ್ಸ್ ಟು ಪ್ಲೇ ಗೇಮ್ಸ್ ಆ್ಯಂಡ್ ಎಸ್ಪೆಷಲಿ ಪೊಲೀಸರು ಅಂದರೆ ದೇ ಆರ್ ಆಲ್ವೇಸ್ ಸುಪೀರಿಯರ್ ಇನ್ ಅದರ್ಸ್. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅವರು ಒಂದು ಹೆಜ್ಜೆ ಮೇಲೇನೆ ಇರ್ತಾರೆ. ಯಾಕಂದರೆ ಅವರಿಗೆ ಆಟ ಅನ್ನೋದು ಅವರ ಟ್ರೈನಿಂಗಿಂದನೇ ಶುರು ಮಾಡಿ ಅವರಿಗೆ ಇದು ಟ್ರೈನಿಂಗಿಂದನೇ ಶುರು ಆಗಿರುತ್ತೆ. ಈಗ ಪೊಲೀಸ್ ವೃತ್ತಿ ಬಗ್ಗೆ ಹೇಳಬೇಕು ಅಂದರೆ, ನಿಮ್ಗಳಿಲ್ಲದೆ ಈ ದೇಶ ಒಂದು ನಿಮಿಷನೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಪೊಲೀಸ್ ಸ್ಟೇಷನ್ನ ನೀವು ಅಥವಾ ಪೊಲೀಸ್ ಅನ್ನೋ ಅಧಿಕಾರಿಗಳನ್ನೇ ನೀವು ವಾಪಸ್ ಹಿಂಪಡೆ ತಗೊಂಡ್ರೆ ನಮ್ಮ ದೇಶದಲ್ಲಿ ಎಂತೆಂಥ ಘಟನೆಗಳು ಆಗ್ಬೋದು ಅನ್ನೋದು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ. ಸೊ ದಿ ಪ್ರೈಮ್ ರಿಕ್ವೈರ್ಮೆಂಟ್ ಫಾರ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಇಸ್ ಪೊಲೀಸ್ ಡಿಪಾರ್ಟ್ಮೆಂಟ್. ನೀವು 24 ಗಂಟೆ 7 ದಿನಗಳ ಕಾಲ ನಿಮ್ಮ ಶ್ರಮ ಪಡ್ತಾನೆ ಇರ್ತೀರ. ಸೊ ನಿಮ್ಮ ಶ್ರಮಕ್ಕೆ ನಾನು ಧನ್ಯವಾದ ಅಂತ ಹೇಳ್ತೀನಿ. ಆಟದ ವಿಚಾರ ಬಂದರೆ, ಐ ಥಿಂಕ್ ಪೊಲೀಸ್ ಟೀಮ್ ಇಸ್ ದಿ ಫಸ್ಟ್ ಟೀಮ್ ವಿಚ್ ವಿಲ್ ಬಿ ಇನ್ ಟಾಪ್ ಇನ್ ಆಲ್ ದಿ ಅದರ್ ಸ್ಪೋರ್ಟ್ಸ್. ನಮ್ಮ ಬೇರೆ ಯಾವುದೇ ಇಲಾಖೆಗಳಿಗೆ ಕನ್ಸಿಡರ್ ಮಾಡಿದ್ರೆ, ಈಗ ನಾವು ನಮ್ಮ ಜುಡಿಷರಿಯಿಂದ ಕ್ರಿಕೆಟ್ ಆಡಿದಾಗಿಂದ ಕಳೆದ 3 ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದೀವಿ ಪೊಲೀಸ್ ಟೀಮ್ ಅವ್ರನ್ನ ಸೋಲಿಸ್ಬೇಕು ಅಂತ, ಬಟ್ ಆಗ್ತಾ ಇಲ್ಲ. ಆಮೇಲೆ ಎಷ್ಟೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಲಾಖೆಗಳಿಂದ ಕಾರ್ಯಕ್ರಮಗಳು ನಡೆದಾಗ ಅಥವಾ ಸ್ಪೋರ್ಟ್ಸ್ ಡೇ ನಡೆದಾಗ, ಐ ಥಿಂಕ್ ಪೊಲೀಸ್ ಟೀಮ್ ವಿಲ್ ಬಿ ದಿ ನಂಬರ್ 1 ಟೀಮ್. ಸೊ ಅದು ರೀಸನ್ ಏನು ಅಂದರೆ ಯುವರ್ ಫಿಟ್ನೆಸ್. ನಿಮ್ಮ ಫಿಟ್ನೆಸ್ನ ನೀವು ಮೇಂಟೈನ್ ಮಾಡ್ಕೋತೀರ.
ಈಗ ಒಬ್ಬ ನ್ಯಾಯಾಧೀಶರು ಅಂದರೆ ನಿಮ್ಮ ಗಮನಕ್ಕೆ ಬರೋದೇನು ಅಂದರೆ ಗುಂಡು ಗುಂಡಾಗಿ ಹೊಟ್ಟೆ ಇದ್ದು ಕಾಣಬೇಕು ಅಂತ. ಪ್ರಾಬ್ಲಿ ನನ್ನ ನೋಡಿದ್ರೆ ಆ ಥರ ಭಾಳ ಕಮ್ಮಿ ಅಂತ ಅನ್ಕೋತಾರೆ. ಸಿದ್ದರಾಮಯ್ಯನವರಿಗೆ ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯನವರಿಗೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತಿರುವ ಹಿನ್ನೆಲೆ ಸಿದ್ದರಾಮಯ್ಯನವರ ಪರವಾಗಿ ಕುರುಬ ಸಮಾಜದ ಮುಖಂಡರು ಬ್ಯಾಟಿಂಗ್ ಪ್ರಾರಂಭಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯಾಗಿ ಬದಲಾವಣೆ ಮಾಡುವ ಕ್ರಮ ತೆಗೆದುಕೊಂಡಲ್ಲಿ ರಾಜ್ಯಾದ್ಯಂತ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಈ ಬಗ್ಗೆ ಬಾಗಲಕೋಟೆಯ ನವನಗರದ ಕರ್ನಾಟಕ ಪ್ರದೇಶ ಕುರುಬ ಸಂಘದ ವತಿಯಿಂದ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿರುವಂಥ DB ಸಿದ್ದಾಪುರ್ ಮಾತನಾಡಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಕುರುಬ ಸಮಾಜ ಮತ್ತು ಅಹಿಂದ ವರ್ಗ 70%ಕ್ಕೂ ಹೆಚ್ಚು ಜನರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರುವುದರಿಂದಲೇ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಸಂಘಟನಾ ಕಾರ್ಯದರ್ಶಿ ಹನುಮಂತ್ ಅಪ್ಪಣ್ಣವರ್ ಮಾತನಾಡಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನಂತರ ಎಲ್ಲ ವರ್ಗದ ಬಡ ಜನರಿಗೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿ ಸರ್ಕಾರವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೆಲವು ಶಾಸಕರುಗಳು CM ಬದಲಾವಣೆಗೆ ಒತ್ತಡ ಹಾಕುತ್ತಿರುವುದು ಬೇಸರ ಸಂಗತಿಯಾಗಿದ್ದು ಜನಪರ ಆಡಳಿತಕ್ಕೆ ಧಕ್ಕೆ ಉಂಟಾಗುತ್ತಿದೆ ಎಂದು ಅವರು ತಿಳಿಸಿದರು. ಸಿದ್ದರಾಮಯ್ಯನವರನ್ನು ಮುಂದಿಟ್ಟುಕೊಂಡು ಚುನಾವಣೆ ಗೆದ್ದ ನಂತರ ಇದೀಗ ಅವರನ್ನು ಬದಲಾಯಿಸುವುದು ಯತ್ನ ನಡೆದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ರಾಜ್ಯಾದ್ಯಂತ ಮತಗಳನ್ನು ಚಲಾಯಿಸುವ ಅಭಿಯಾನ ನಡೆಸಲಾಗುವುದು ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಬಸಪ್ಪ ದಂಡೀನ್, ಮಲ್ಲು ವಡಗೇರಿ, ರವಿ ವಡೋಡಗಿ, ಗುಂಡಪ್ಪ ಕಡಿವಾಳ್, ಕರ್ಮಣ್ಣ ಸುನಗದ್ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು. ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ಅಂದ್ರೆ 2023 ಇಸವಿಯಲ್ಲಿ ಕುರುಬ ಸಮಾಜ ಹಾಗೂ ಹಿಂದುಳಿದ ವರ್ಗ ಸಮಾಜ 70% ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಚುನಾವಣೆಯನ್ನು ನಡೆಸಿ ಅವರನ್ನು 5 ವರ್ಷಗಳ ಕಾಲ CM ಆಗಲಿ ಅಂತೇಳಿ ಎಲ್ಲ ಮತದಾರರು ಕರ್ನಾಟಕದ ಬಂಧುಗಳು ಅವ್ರನ್ನ ಆಶೀರ್ವದಿಸಿದರು. ಕಾರಣ ಈಗ ಕೆಲವು ಶಾಸಕರು CM ಅವ್ರನ್ನ ಬದಲಾವಣೆ ಮಾಡಬೇಕಂತೇಳಿ ಕೆಲವು ಶಾಸಕರು ಹೈಕಮಾಂಡಿಗೆ ದೂರು ನೀಡಲಾಕತ್ತಾರೆ. ಆದ ಕಾರಣ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಈ ಹೈಕಮಾಂಡ್ಗೆ ಕೇಳ್ಕೊಳ್ಳೋದೇನೆಂದ್ರೆ, ಒಂದು ವೇಳೆ ಹೈಕಮಾಂಡ್ ಬದಲಾವಣೆ ಮಾಡುವ ಸಂದರ್ಭ ಬಂದ್ರೆ ಮಾಡಲೇಬಾರ್ದು ಅಂತ ತಿಳ್ಕೊಂಡು ಹೇಳಿ ನಮ್ಮ ಮನವಿ ಕೊಡ್ತೀವಿ. ಈ ಜಿಲ್ಲಾ ಕುರುಬರ ಸಂಘ ವತಿಯಿಂದ ಹೈಕಮಾಂಡ್ಗೆ ಹೇಳ್ತೀವಿ, ಒಂದು ವೇಳೆ ಮಾಡಿದ್ದೇ ಆದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಾಗುವುದು ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಈಗ ಹನುಮಂತಪ್ಪನವರು ಒಂದೆರಡು ಮಾತು. ಈಗಾಗಲೇ ಗೊತ್ತಿರುವಂಥ ಸಂದರ್ಭದೊಳಗೆ ಪ್ರಚಲಿತ ವಿದ್ಯಮಾನದೊಳಗೆ ರಾಜ್ಯದ ಮುಖ್ಯಮಂತ್ರಿಗಳ ಹುದ್ದೆಯಿಂದ ಇಳಿಸ್ತಕ್ಕಂಥ ಹುನ್ನಾರವನ್ನು ಈಗಾಗಲೇ ರಾಜ್ಯದ ಕೆಲವೊಂದಿಷ್ಟು ನಾಯಕರುಗಳು ಈಗಾಗಲೇ ದೆಹಲಿಗೆ ಹೋಗಿ ಅಂಥ ಒಂದು ಪ್ರಯತ್ನವನ್ನು ಮಾಡಾಕುಂತಾರೆ. ಅದ್ರ ಜೊತೆಗೆ ನೇರವಾಗಿ ನಾ ಈ ಸಂದರ್ಭದೊಳಗೆ ಹೇಳೋದೇನಂತಂದ್ರೆ, ಮೊನ್ನೆ ದಿವಸ ಎಲ್ಲ ಮಾಧ್ಯಮಗಳ ಮುಖಾಂತರ ನಾವು ನೋಡಿರ್ತಕ್ಕಂಥದ್ದು ಒಕ್ಕಲಿಗರ ಸಂಘದ ಸಂಘಟನೆಗಳಾಯ್ತು ಮತ್ತು ರಾಜ್ಯ ಒಕ್ಕಲಿಗರ ಸಮಾಜದ ಸ್ವಾಮೀಜಿಗಳಾಯ್ತು ನೇರವಾಗಿ ಇವತ್ತು ಅದನ್ನು ಪರವಹಿಸ್ಕೊಂಡು ಮಾತಾಡೋದು ಅಲ್ದ ಮತ್ತು ಅವರೊಂದು ಸಂದರ್ಭದೊಳಗೆ ಬರೋದೊಳಗೆ ಹೇಳಿಕೆಯನ್ನು ಕೊಡ್ತಾರೆ, ಹಾಲು ಮುದದವರು ಮಾತಿಗೆ ತಪ್ಪಾಗ್ತಾರ ಅನ್ನುವಂಥ ಮಾತನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಕ್ಕಂಥದ್ದು ಅದನ್ನು ನಾವು ಇವತ್ತು ಖಂಡಿಸ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ಸಂದರ್ಭದೊಳಗೆ ಈ ರಾಜ್ಯದೊಳಗೆ ಏನಾದರೂ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದು ಈ ರಾಜ್ಯದೊಳಗೆ ಸರ್ಕಾರ ನಡೆಸಕ್ಕಂತಂದ್ರೆ ಮುಖ್ಯವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಕಾರಣ. ಸಿದ್ದರಾಮಯ್ಯನವರ ಮುಖಚಹರೆಯನ್ನು ಇಟ್ಕೊಂಡು ಈ ರಾಜ್ಯದೊಳಗೆ ಪಕ್ಷವನ್ನು ಅಧಿಕಾರಕ್ಕೆ ತಂದಿರತಕ್ಕಂಥದ್ದು, ಅವ್ರ ಹೆಸರು ಹೇಳ್ಕೊಂಡು ಆರಿಸಿ ಬಂದಿರತಕ್ಕಂಥ ಎಲ್ಲ ಶಾಸಕರು ಇವತ್ತು ಅವರ ಮುಖಾಂತರವಾಗಿ ಆರಿಸಿ ಬಂದಾರಂತಂದ್ರೆ ತಪ್ಪಾಗಲಿಕ್ಕಿಲ್ಲ.
ಸಿದ್ದರಾಮಯ್ಯ ಸಾಹೇಬರು ಈ ಹಿಂದೆ ದೇವರಾಜ್ ಅರಸುವರ ಕಾಲಘಟ್ಟದೊಳಗೆ ಏನು ಆಗಿರ್ತಕ್ಕಂಥ ಸಂದರ್ಭ ಇತ್ತು ಅದೇ ರೀತಿ ಒಳಗೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಏನಾದ್ರು ನಡೆಸ್ಕೊಂಡ್ರಂತಂದ್ರೆ ಅವ್ರನ್ನೇನಾದರೂ ಇಳಿಸ್ತಕ್ಕಂಥ ಹುನ್ನಾರ ಮಾಡಿದ್ರಂತಂದ್ರೆ ನಾವು ಈಗಾಗಲೇ ರಾಜ್ಯ ಮಟ್ಟದೊಳಗೆ ನಿರ್ಧಾರ ಮಾಡಿದಂಥ ರೀತಿ ಒಳಗೆ ಇವತ್ತು ಜಿಲ್ಲಾ ಕೇಂದ್ರದೊಳಗೆ ಪತ್ರಿಕಾಗೋಷ್ಠಿಯನ್ನು ಮಾಡುವ ಮುಖಾಂತರ ಒಂದು ಸಂದೇಶವನ್ನು ಕೊಡಾಕ್ ಕುಂತೀವಿ. ನಂತರ ದಿನಮಾನದೊಳಗೆ ಇದೇನಾರ ಮುಂದುವರೆದು ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ ಏನಾದರೂ ಇದನ್ನು ಬಗೆಹರಿಸದೆ ಹೋತಂತಂದ್ರೆ ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪ್ರಮಾಣದ ಹಾನಿಯಾಗುತ್ತೆ. ಬರೇ ಕುರುಬ ಸಮಾಜ ಅಲ್ಲ, ಇಡೀ ಅಹಿಂದ ವರ್ಗದವರು ಕೂಡ ಈಗಾಗಲೇ ರಾಜ್ಯ ಮಟ್ಟದೊಳಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೈಕಮಾಂಡಿಗೆ ಮನವಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಯಾರ. ಹಿಂದುಳಿದ ಜಾತಿಗಳ ಒಕ್ಕೂಟದವರು, ಶೋಷಿತ ಸಮುದಾಯದ ಒಕ್ಕೂಟದವರು ಇವರೆಲ್ಲರೂ ಮಾಡ್ಯಾರ. ಬರೇ ಇವರು ಮಾಡೋದಲ್ದನ ಈಗಾಗಲೇ ಇದು ರಾಜ್ಯದಿಂದ ಜಿಲ್ಲಾ ಕೇಂದ್ರಕ್ಕೆ ಬಂದು ಜಿಲ್ಲಾದಿಂದ ತಾಲೂಕು ಮಟ್ಟಕ್ಕೆ, ಗ್ರಾಮ ಮಟ್ಟಕ್ಕೆ ಇವೆಲ್ಲ ಮುಂದಿನ ರೂಪರೇಷೆಗಳು ನಡೀತಾವೆ. ಅಂಥದಕ್ಕೆ ಅನುವು ಮಾಡಿಕೊಡ್ಲಾರ್ದ ಕಾಂಗ್ರೆಸ್ ಪಕ್ಷ ಯಾವತ್ತು ನೈತಿಕತೆಯನ್ನು ಉಳಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರನ್ನ 5 ವರ್ಷ ಮುಂದುವರಿಸ್ಬೇಕು. ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬರ ಮಖವನ್ನು ಇಟ್ಕೊಂಡು ಇಲೆಕ್ಷನ್ ಮಾಡಿದಂಥ ಸಂದರ್ಭದೊಳಗೆ ಅವ್ರನ್ನೇನಾದರೂ ಪ್ರಾರಂಭದೊಳಗನ ಅಂತ ಒಂದು ಒಪ್ಪಂದ ಆಗಿತ್ತು ಅಂತಂದ್ರೆ ಅವತ್ತಿನ ದಿವಸ CLP ಮೀಟಿಂಗ್ ಒಳಗೆ ಹೇಳ್ತಿದ್ರು. ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಒಪ್ಪಂದಗಳಾಗಿಲ್ಲ. 2.5 ವರ್ಷ ಆದಮ್ಯಾಗ ಅಧಿಕಾರ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವತ್ತೇನು ವ್ಯಕ್ತಪಡಿಸಿದ್ರು ಅಂದರೆ ಇವತ್ತು ಅವರು ಕೇಳಕ್ಕೆ ನೈತಿಕತೆ ಐತಿ ಅನ್ನುವಂಥ ವಿಚಾರ ಇರ್ತಿತ್ತು. ಅಂತ ಯಾವುದೂ ಸಂದರ್ಭಗಳು ನಡೆದಿಲ್ಲ. ಇವತ್ತು ನಡಬರ್ಕೆ ಈ ಒಂದು ಹುನ್ನಾರವನ್ನು ಮಾಡಕ್ಕಂತಾರಲ್ಲ, ಈ ರೀತಿ ಏನಾದ್ರು ಮುಂದುವರೆದಿದ್ದ ಕರೆ ಆತಂದ್ರೆ ಮುಂದಿನ ದಿನಮಾನದೊಳಗೆ ಭಾಳಷ್ಟು ಉಗ್ರ ರೀತಿ ಒಳಗೆ ಹೋರಾಟವನ್ನು ಮಾಡುತ್ತಾ ಇವತ್ತು ಸಾಂಕೇತಿಕವಾಗಿ ಪತ್ರಿಕಾಗೋಷ್ಠಿ ಮಾಡೋ ಮುಖಾಂತರ ಹೈಕಮಾಂಡ್ಗೆ ನಿರ್ದೇಶನವನ್ನು ನೀಡಾಕಂತೈತಿ. ಆ ಜೊತೆಗೆ ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಹೇಳ್ಕೊಂಡು ಈಗಾಗಲೇ ಶಾಸಕರು ಯಾರ್ಯಾರು ಆರಿಸಿ ಬಂದಾರ ಅವ್ರಿಗೂ ಸಹಿತ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿ ಮಾಡ್ಕೊತೀವಿ, ತಾವು ದಯವಿಟ್ಟು ನೇರವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ನಿಲ್ಲಬೇಕಂತೇಳಿ. ಯಾಕಂತಂದ್ರೆ ಅವರ ಕರ್ಕೊಂಬಂದು ಅವ್ರನ್ನ ಹೋಟ್ ಹಾಕಿಸ್ಕೊಂಡ ಕಷ್ಟ ಅಲ್ಲ. ಇಂಥ ಸಂದರ್ಭದೊಳಗೆ ಅವ್ರ ಜೊತೆ ನಿಂದಿರ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.